ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ 2025 ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ. ಅದರಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳಿಗೆ ಇಂಪಾರ್ಟೆಂಟ್ ಯಾವುದು ಅದರೊಳಗೆ ಆಯಿತಾ, ವಿತ್ ಆನ್ಸರ್ ಮುಖಾಂತರ ನಾನು ಆಲ್ರೆಡಿ ಕೀ ಆನ್ಸರ್ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ ಇದುವರೆಗೆ ಆಯಿತಾ, ನಿಮಗೆ ರಿವಿಷನ್ ಆಗುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ ಆಯಿತಾ. ಎಲ್ಲ ಸಬ್ಜೆಕ್ಟ್ಗಳ ಕೀ ಆನ್ಸರ್ ಮಾಡಿದ್ದೇನೆ ಆಯಿತಾ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿದ್ದೇನೆ. ಎಲ್ಲ ಸಬ್ಜೆಕ್ಟ್ ಬರುತ್ತೆ, ಕೀ ಆನ್ಸರ್ ನೋಡ್ಕೊಳ್ಳಿ. ಇವಾಗ ನಿಮ್ಮ ಕಾಲೇಜ್ನಲ್ಲಿ ನಿಮಗೆ ಜನವರಿನಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ಏನು ನಡೆಸ್ತಾರೆ ನೋಡಿ, ಆ ಮಾಡಲ್ ಕ್ವಶನ್ ಪೇಪರ್ ಅಂದರೆ ಪೇಪರ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ಒಟ್ಟಾರೆ ಹೇಳೋದೇನೆಂದರೆ, ನಾನು ಇವಾಗ 1 hour 30 minutes ಏನು ವಿಡಿಯೋ ಮಾಡ್ತಾ ಇದ್ದೇನಲ್ಲ, ಅದರೊಳಗಿಂದು ಕ್ವಶನ್ಸ್ಗಳು ಮತ್ತು ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ 1, 2 ಮತ್ತು 3 ನೋಡಿ ಅವೇ ಕ್ವಶನ್ಸ್ ಅಲ್ಲದಾವೆ. ಬಟ್ ನಾನು ಅಲ್ಲಿ ಆನ್ಸರ್ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ ಅಷ್ಟೇ ಆಯಿತಾ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಅದರೊಳಗೆ ಕೇಳಿರುವಂತಹ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಮತ್ತು ಲಾಂಗ್ ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ. 2024ನಲ್ಲಿ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ, ಒಂದೇ ನೀಲಿ ನಕ್ಷೆ ಪ್ರಕಟಣೆ ಮಾಡಿದರು ಆಯಿತಾ. 80/80 ಕೂಡ 2024ನಲ್ಲಿ ಕೂಡ ಇದೇ ರೀತಿ ವಿಡಿಯೋ ಮಾಡಿದ್ದೆ. ಅಲ್ಲಿ ಒಂದೇ ನೀಲಿ ನಕ್ಷೆ ಇತ್ತು ಅವಾಗ ಆಯಿತಾ. ಸೊ ಅಲ್ಲಿ ಯಾವ ರೀತಿಯಲ್ಲಿ ನಾನು ಅನಲೈಸ್ ಮಾಡಿದ್ದೀನಲ್ಲ, ಈ ಬಾರಿ ಕೂಡ 2025ನಲ್ಲಿ ಕೂಡ ಅದೇ ರೀತಿ ನಾನು ಅನಲೈಸ್ ಮಾಡ್ತಾ ಇದ್ದೇನೆ. ಸೊ ಇದೇನು ಬಿಡಿ ಸರ್, ಇದೇನು ಬರುತ್ತೆ ಕ್ವಶನ್ ಅಂತ ನೀವು ಹಾಗೆ ಅನ್ಕೊಳಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಇವಾಗ 8 ವರ್ಷ ಎಕ್ಸ್ಪೀರಿಯನ್ಸ್ದಲ್ಲಿ ನನಗೆ ಕ್ವಶನ್ಸ್ಗಳು ಯಾವುದು ಈ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ನಲ್ಲಿ ನಾನು ಅಬ್ಸರ್ವ್ ಮಾಡ್ತಾನೆ ಬಂದೇನೆ. ಸೊ ನನಗೆ ಗೊತ್ತಾಗ್ಬಿಡುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು. ವಿತ್ ಆನ್ಸರ್ ಮುಖಾಂತರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ನೀವು ಕೂಡ ನೋಡ್ತಿರಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳು ನೋಡ್ತಾ ಇರಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೀ ಆನ್ಸರ್ಗಳನ್ನ ನೋಡ್ಕೊಳ್ಳಿ ಆಯಿತಾ. ಯಾರು ನೋಡಿಲ್ಲ ಅವರು ನೋಡ್ಕೊಳ್ಳಿ. ಪ್ರೈವೇಟ್ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ರು, ಸರ್ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಕೊಡಲ್ವಾ ಅಥವಾ ಇಲ್ವಾ. ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳು ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ ರೆಕಮೆಂಡ್ ಮಾಡೋದು ಏನಂದರೆ, ನಾನು ಏನು ಹೇಳ್ತಾ ಇದ್ದೇನೆ ಅದಷ್ಟು ಅಬ್ಸರ್ವ್ ಮಾಡಿ ಆಯಿತಾ. ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೀ ಆನ್ಸರ್ ನೀವು ನೋಡಲೇಬೇಕು. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಮತ್ತು ಅದೇ ರೀತಿ ನಿಮಗೆ ಇಂಟರ್ನಲ್ ಇರಲ್ಲ 20 ಮಾರ್ಕ್ಸ್, ನಿಮಗೂ ಕೂಡ 80 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗೋದು ಎಲ್ಲ ವಿದ್ಯಾರ್ಥಿಗಳಿಗೆ ಆಯಿತಾ. ಸೊ ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಈ ಬಾರಿ ಪೇಪರ್ ಬಹಳಷ್ಟು ಸುಲಭವಾಗಿ ಬರುತ್ತೆ ಆಯಿತಾ. ಸೊ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಇನ್ನೊಮ್ಮೆ ಹೇಳ್ತೀನಿ, ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೇಳಿರುವಂತಹ ಕ್ವಶನ್ಸ್ಗಳೇ 2025ನಲ್ಲಿ ರಿಪೀಟ್ ಆಗುತ್ತೆ. ನಿಮ್ಮ ಕಣ್ಣು ಮುಂದೆನೇ ಇದೆ ಸ್ನೇಹಿತರೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ವಿಡಿಯೋ ನೋಡ್ಕೊಳ್ಳಿ ಪ್ಲೇಲಿಸ್ಟ್ ಆಯಿತಾ. ಆ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳು ಅದಾವೆ ನೋಡಿ. ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಬಂದಿರುವಂಥ ಎಲ್ಲ ಕ್ವಶನ್ಸ್ಗಳು ಓದಬೇಕಂತ ಏನಿಲ್ಲ. ಅದರೊಳಗಿಂದು ಇಂಪಾರ್ಟೆಂಟ್ ಯಾವುದು ಅಂತ ನಾನು ನಿಮಗೆ ಟೀಕ್ ಮಾಡಿಸಿದ್ದೇನೆ, ಯಾವುದು ಓದಬೇಕು ಯಾವುದಿಲ್ಲ ಅಂತ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಈ ಒಂದು ಶೇರ್ ಕೂಡ ಮಾಡಿ. ಥ್ಯಾಂಕ್ಸ್.